ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ, ನಾನ್ ವೆಜ್ ಐಟಮ್ ಇದು ಚಿಕನ್ ಸುಕ್ಕ ಅಂತ. ಅಂದರೆ ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತಾಯಿದ್ದೀನಿ. ಇದು ಚಪಾತಿಗೆ, ಪರೋಟಾಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಬಾಂಡಿಯಲ್ಲಿ ಒಂದು ಸ್ಪೂನ್ ಸೋಂಪು, ಜೀರಿಗೆ, ಕರಿಮೆಣಸು, 2 ಚಕ್ಕೆ, 2 ಲವಂಗ, ಒಂದು ಅನಾನಸು, ಆಮೇಲೆ ಕರಿ ಏಲಕ್ಕಿ ಅಂತಾರೆ ಅದು, ಒಂದು ಪಲಾವ್ ಎಲೆ, ಒಂದು 6ರಿಂದ 7 ಒಣಮೆಣ್ಸಿನ್ಕಾಯಿ. ನಾನು ಖಾರ ಬರಲಿ ಅಂತ ಗುಂಟೂರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗಲೇ ತೋರಿಸ್ದಂಗೆ ಅರ್ಧ ಚಿಪ್ಪು ಒಣಕೊಬ್ಬರಿ ಪುಡಿ ಮಾಡ್ಕೊಂಡು ನೋಡಿ, ಕೆಂಪಗಾಗಿಬಿಡಬೇಕು ಅದು. ಎಷ್ಟು ಚೆನ್ನಾಗಿ ಫ್ರೈ ಆದರೆ ಅಷ್ಟು ಒಳ್ಳೆಯದು. ಮೊದಲೇ ತೋರಿಸ್ದಂಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆನ ಹಾಕೋದು ಬೇಡ, ಡ್ರೈ ಬಾಣಲಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಪುಡಿನ ಡ್ರೈ ಮಾಡ್ಕೊಂಡಿದ್ವಲ್ಲ, ಪುಡಿ ಹುರ್ಕೊಂಡಿದ್ವಲ್ಲ ನೋಡಿ, ಮಿಕ್ಸಿಗೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಇದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನಾನು ಅರ್ಧ ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಫ್ರೆಂಡ್ಸ್. ನೋಡಿ, ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡೆ. ಈಗ ಅದಕ್ಕೆ ಅರ್ಧ ಕೆ ಜಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಪೀಸಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚಿಕನ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿ. ಸ್ವಲ್ಪ ಕರಗ್ತಾ ಇದ್ದನಷ್ಟರಲ್ಲೇ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಎಲ್ಲ ಥರ ಹುರ್ಕೊಂಡಿರೋ ಪೇಸ್ಟು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟು ಒಂದೇ ಸಲ ಹಾಕ್ಬಿಡಿ. ಅದಕ್ಕೆ ಮಿಕ್ಸಿ ರುಬ್ಬಿರೋ ನೀರು, ನಾನು ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪ ಗ್ರೇವಿ ಇರಲಿ ಅಂತ. ಸುಕ್ಕಂದರೆ ಸ್ವಲ್ಪ ಡ್ರೈಯಾಗೇ ಇರುತ್ತೆ. ನಾನು ಸೆಮಿ ಗ್ರೇವಿ ಥರ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಇದು. ನೋಡಿ, ರೆಡಿ ಆಯಿತು ಚಿಕನ್ ಸುಕ್ಕ. ನೋಡಿ, ಈಗ ನಾನು ಇದ್ರ ಜೊತೆ ಪೂರಿ ಮಾಡಿದ್ದೀನಿ. ಪೂರಿ ನೋಡಿ, ಈಸಿಯಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಒಂದೇ ಸಲ 4 ಪೂರಿ ಮಾಡೋದು ಹೇಗೆ ಅಂತ ನಾನು ರೌಂಡ್ ಮಾಡಿಲ್ಲ ಇವತ್ತು. ಇದ್ರ ಜೊತೆ ಆಮ್ಲೆಟ್ ಹಾಕ್ಕೊಂಡು, ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಹಾಕಿದ್ದೀನಿ, ಕಬಾಬ್ ಮಾಡಿದ್ದೀನಿ. ನೋಡಿ, ರೌಂಡ್ ಹೊತ್ಕೊಂಡ್ಬಿಟ್ಟು ಸ್ವಲ್ಪ ಚಪಾತಿ ಸೈಜ್ ಹೊತ್ಕೊಂಡು ಇದಕ್ಕೆ 4 ಭಾಗ ಮಾಡಿಕೊಂಡ್ರೆ ಒಂದೇ ಸಲ 4 ಪೂರಿ ಆಗಿಬಿಡುತ್ತೆ ಫ್ರೆಂಡ್ಸ್. ರೌಂಡ್ ಒಂದೊಂದೇ ಹೊತ್ಕೊಳ್ಳೋ ಬದಲು ಇದು ಒಂದು ಮೆಥಡ್ ಅಷ್ಟೇ, ಈಸಿ ಮೆಥಡು. ಟೈಮಿಲ್ಲಿದ್ದಾಗ ಈ ಥರನೂ ಪೂರಿ ಬೇಗ ಮಾಡ್ಕೋಬೋದು. ನೋಡಿ, ಒಂದೇ ಸಲ 3-4 ಪೂರಿ ಆಗಿಬಿಡುತ್ತೆ. ನೋಡಿ, ಕಬಾಬು, ಬಾಯ್ಲ್ಡ್ ಆಮ್ಲೆಟು, ಚಿಕನ್ ಸುಕ್ಕ ಗ್ರೇವಿ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ನಂದು ಬೇರೆ ಥರ ಮೆಥಡು, ಒಬ್ಬೊಬ್ಬರು ಒಂಥರ ಮೆಥಡ್ ಮಾಡ್ತಾರೆ. ಈ ಥರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್.